ಎಲ್ಲರಿಗೂ ನಮಸ್ಕಾರ. ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಆಗಸ್ಟ್ 19ರ ದಿನದ ಕರೆಂಟ್ ಅಫೇರ್ಸ್ MCQ ಪ್ರಶ್ನೋತ್ತರಗಳನ್ನು ಕ್ಷಣಗಳಲ್ಲಿ ನೋಡೋಣ. ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ತಪ್ಪದೇ ನಿಮ್ಮ ಬೆಂಬಲವನ್ನು ನಮಗೆ ನೀಡಿ. ಇಂದಿನ ಮೊದಲ ಪ್ರಶ್ನೆ. ಭಾರತ ಮತ್ತು ಶ್ರೀಲಂಕಾ ನಡುವಿನ ಜಂಟಿ ನೌಕಾಭ್ಯಾಸ ಸ್ಲಿನೆಕ್ಸ್ 25ನ ಯಾವ ಆವೃತ್ತಿಯು ಇತ್ತೀಚೆಗೆ ಪ್ರಾರಂಭವಾಯಿತು? 13ನೇ, 14ನೇ, 12ನೇ, 15ನೇ? ಸರಿಯಾದಂಥ ಉತ್ತರ 12ನೇ. ಈಗ ಶ್ರೀಲಂಕಾದ ಕುರಿತು ಕೆಲವೊಂದಿಷ್ಟು ಸ್ಟ್ಯಾಟಿಕ್ ಜಿಕೆಯನ್ನು ನೋಡೋಣ. ಶ್ರೀಲಂಕಾ ಒಟ್ಟು 2 ರಾಜಧಾನಿಗಳನ್ನು ಹೊಂದಿದೆ. ಒಂದು ಶ್ರೀ ಜಯವರ್ಧನೆಪುರ ಕೋಟ್ಟೆ, ಇದು ಶಾಸಕಾಂಗದ ರಾಜಧಾನಿ. ಇನ್ನೊಂದು ಕೊಲಂಬೋ, ಇದು ಕಾರ್ಯಾಂಗ ಮತ್ತು ನ್ಯಾಯಾಂಗದ ರಾಜಧಾನಿ. ಇಲ್ಲಿನ ಶಾಸಕಾಂಗವನ್ನು ಸಂಸತ್ತು ಅಥವಾ ಪಾರ್ಲಿಯಾಮೆಂಟ್ ಅಂತ ಕರೀತಾರೆ. ಶ್ರೀಲಂಕಾದ ಅಧಿಕೃತ ಕರೆನ್ಸಿ ಶ್ರೀಲಂಕಾದ ರೂಪಾಯಿ. ಇಲ್ಲಿನ ಅಧಿಕೃತ ಭಾಷೆಗಳು ಸಿಂಹಳ ಮತ್ತು ತಮಿಳು. ಶ್ರೀಲಂಕಾದ ರಾಷ್ಟ್ರಪತಿ ಅನುರು ಕುಮಾರ್ ದಿಸನಾಯಕ್. ಶ್ರೀಲಂಕಾದ ಪ್ರಧಾನಮಂತ್ರಿ ಹರಿಣಿ ಅಮರಸೂರ್ಯ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ 2030ರ ವೇಳೆಗೆ ಚಂದ್ರನ ಮೇಲೆ ಪರಮಾಣು ರಿಯಾಕ್ಟರ್ ಅನ್ನು ಪ್ರಾರಂಭಿಸುವುದಾಗಿ ಘೋಷಿಸಿದವರು ಯಾರು? ಇಸ್ರೋ, CNSA, ನಾಸಾ, ಜಾಕ್ಸಾ? ಸರಿಯಾದಂಥ ಉತ್ತರ ನಾಸಾ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಯಾವ ರಾಜ್ಯದ ರಾಜ್ಯಪಾಲ ಲಾ ಗಣೇಶನ್ ನಿಧನರಾದರು? ನಾಗಾಲ್ಯಾಂಡ್, ಮಿಜೋರಾಂ, ಅಸ್ಸಾಂ, ಮೇಘಾಲಯ? ಸರಿಯಾದಂಥ ಉತ್ತರ ನಾಗಾಲ್ಯಾಂಡ್. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಇಸ್ರೋ ಬಾಹ್ಯಾಕಾಶ ಪ್ರಯೋಗಾಲಯ ಪಸಾಂಗ್ ವಾಂಗ್ಚುಕ್ ಸೋನಾವನ್ನು ಎಲ್ಲಿ ಉದ್ಘಾಟಿಸಿತು? ಅರುಣಾಚಲ ಪ್ರದೇಶ, ತ್ರಿಪುರಾ, ಮಣಿಪುರ, ಮೇಘಾಲಯ? ಸರಿಯಾದಂಥ ಉತ್ತರ ಅರುಣಾಚಲ ಪ್ರದೇಶ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಯಾವ ಚಿತ್ರದ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಮಹಾರಾಷ್ಟ್ರ ಅಂಚೆ ವೃತ್ತವು ಚಿತ್ರಾತ್ಮಕ ಪೋಸ್ಟ್ಕಾರ್ಡ್ಗಳು ಮತ್ತು ಪ್ರಸ್ತುತಿ ಪ್ಯಾಕ್ ಅನ್ನು ಬಿಡುಗಡೆ ಮಾಡಿತು? ಆರಾಧನಾ, ಮೊಘಲ್-ಇ-ಆಜಮ್, ಆನಂದ, ಶೋಲೆ? ಸರಿಯಾದಂಥ ಉತ್ತರ ಶೋಲೆ. ಮುಂದಿನ ಪ್ರಶ್ನೆ. ಆಗಸ್ಟ್ 16ರಂದು ಕಾನೂನು ವರ್ಗಾವಣೆ ದಿನ ಅಥವಾ ಡಿ ಜ್ಯೂರ್ ವರ್ಗಾವಣೆಯನ್ನು ಎಲ್ಲಿ ಆಚರಿಸಲಾಯಿತು? ಒಡಿಶಾ, ಮಧ್ಯಪ್ರದೇಶ, ಕೇರಳ, ಪುದುಚೇರಿ? ಸರಿಯಾದಂಥ ಉತ್ತರ ಪುದುಚೇರಿ. ಈಗ ಪುದುಚೇರಿಯ ಕುರಿತು ಕೆಲವೊಂದಿಷ್ಟು ಸ್ಟ್ಯಾಟಿಕ್ ಜಿಕೆಯನ್ನು ನೋಡೋಣ. ನವೆಂಬರ್ 1, 1954ರಂದು ಫ್ರೆಂಚ್ ಆಡಳಿತದಿಂದ ಭಾರತೀಯ ಒಕ್ಕೂಟಕ್ಕೆ ಈ ಪುದುಚೇರಿ ವರ್ಗಾವಣೆಯಾಯಿತು. 16 ಆಗಸ್ಟ್ 1962ರಂದು ಭಾರತ ಮತ್ತು ಫ್ರಾನ್ಸ್ ನಡುವಿನ ಒಪ್ಪಂದದಿಂದಾಗಿ ಪುದುಚೇರಿ ಭಾರತದ ಕೇಂದ್ರಾಡಳಿತ ಪ್ರದೇಶವಾಯಿತು. ಆದ್ದರಿಂದ 16 ಆಗಸ್ಟ್ ರಂದು ಪುದುಚೇರಿಯಲ್ಲಿ ಕಾನೂನು ವರ್ಗಾವಣೆ ದಿನವನ್ನು ಆಚರಿಸಲಾಗುತ್ತದೆ. ಇದಕ್ಕೆ ಫ್ರೆಂಚ್ನಲ್ಲಿ ಡಿಯೇಜ್ಯೂರ್ ದಿನಾಚರಣೆ ಅಂತ ಕರೀತಾರೆ. ಪುದುಚೇರಿ ಒಟ್ಟು 3 ರಾಜ್ಯಗಳಲ್ಲಿ ಹರಡಿರುವ ಭಾರತದ ಏಕೈಕ ಕೇಂದ್ರಾಡಳಿತ ಪ್ರದೇಶವಾಗಿದೆ. ಪುದುಚೇರಿಯಲ್ಲಿ ಒಟ್ಟು 4 ಜಿಲ್ಲೆಗಳಿವೆ. ಒಂದು ಪುದುಚೇರಿ ಮತ್ತು ಕಾರೈಕಲ್ ತಮಿಳುನಾಡಿನಲ್ಲಿರುವ ಜಿಲ್ಲೆಗಳು, ಮಾಹೆ ಕೇರಳದಲ್ಲಿದೆ, ಹಾಗೆ ಯಾನಮ್ ಆಂಧ್ರ ಪ್ರದೇಶದಲ್ಲಿದೆ.
ಮುಂದಿನ ಪ್ರಶ್ನೆ. 2025ರ ಏಷ್ಯನ್ ಓಪನ್ ಶಾರ್ಟ್ ಟ್ರ್ಯಾಕ್ ಸ್ಪೀಡ್ ಸ್ಕೇಟಿಂಗ್ ಟ್ರೋಫಿಯನ್ನು ಭಾರತ ಮೊದಲ ಬಾರಿಗೆ ಎಲ್ಲಿ ಆಯೋಜಿಸಲಿದೆ? ಚಂಡೀಗಢ, ಲಡಾಖ್, ಉತ್ತರಾಖಂಡ, ದೆಹಲಿ. ಸರಿಯಾದಂಥ ಉತ್ತರ ಉತ್ತರಾಖಂಡ. ಮುಂದಿನ ಪ್ರಶ್ನೆ. 2025ರ ಮೆಲ್ಬೋರ್ನ್ ಭಾರತೀಯ ಚಲನಚಿತ್ರೋತ್ಸವದಲ್ಲಿ ಯಾವ ಚಿತ್ರವು ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದಿದೆ? ಅಂಗಮ್ಮಲ್, ಐ ವಾಂಟ್ ಟು ಟಾಕ್, ಹೋಮ್ ಬೌಂಡ್, ಬೂಂಗ್. ಸರಿಯಾದಂಥ ಉತ್ತರ ಹೋಮ್ ಬೌಂಡ್. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಕೇಂದ್ರ ಸರ್ಕಾರವು ಭಾರತೀಯ ಉನ್ನತ ಶಿಕ್ಷಣ ಆಯೋಗಕ್ಕೆ ಯಾವ ಸಂಸ್ಥೆಗಳ ಏಕೀಕರಣವನ್ನು ಘೋಷಿಸಿತು? ವಿಶ್ವವಿದ್ಯಾಲಯ ಅನುದಾನ ಆಯೋಗ, UGC ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್, ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ, AICTE ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್, ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಮಂಡಳಿ, NCTE ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್. ಮೇಲಿನ ಎಲ್ಲವು. ಸರಿಯಾದಂಥ ಉತ್ತರ ಮೇಲಿನ ಎಲ್ಲವು. ಇತ್ತೀಚೆಗೆ 2025ರ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ಎಲ್ಲಿ ನಡೆಯಿತು? ತಮಿಳುನಾಡು, ತೆಲಂಗಾಣ, ಕರ್ನಾಟಕ, ಕೇರಳ. ಸರಿಯಾದಂಥ ಉತ್ತರ ತಮಿಳುನಾಡು. ಮುಂದಿನ ಪ್ರಶ್ನೆ. ಇತ್ತೀಚೆಗೆ 79ನೇ ಸ್ವಾತಂತ್ರ್ಯ ದಿನದಂದು ಸಿಯಾಟಲ್ನಲ್ಲಿ ಭಾರತೀಯ ತ್ರಿವರ್ಣ ಧ್ವಜವನ್ನು ಎಲ್ಲಿ ಹಾರಿಸಲಾಯಿತು? ಬೆಟ್ಸಿ ರೋಸ್ ಹೌಸ್, ಸ್ಪೇಸ್ ನೀಡಲ್, ಫೋರ್ಟ್ ಮೆಕ್ಹೆನ್ರಿ, ಸ್ಟಾರ್ ಸ್ಪ್ಯಾಂಗಲ್ಡ್ ಬ್ಯಾನರ್. ಸರಿಯಾದಂಥ ಉತ್ತರ ಸ್ಪೇಸ್ ನೀಡಲ್. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಗಡಿಯಾಚೆಗಿನ ಮಾದಕ ವಸ್ತು ಕಳ್ಳಸಾಗಣೆ ತಡೆಯಲು ಬಾಜ್ ಆಕ್ ಡ್ರೋನ್ ವಿರೋಧಿ ವ್ಯವಸ್ಥೆಯನ್ನು ನಿಯೋಜಿಸಿದವರು ಯಾರು? ಪಂಜಾಬ್, ಹರಿಯಾಣ, ರಾಜಸ್ಥಾನ, ಜಮ್ಮು ಮತ್ತು ಕಾಶ್ಮೀರ. ಸರಿಯಾದಂಥ ಉತ್ತರ ಪಂಜಾಬ್. ಮುಂದಿನ ಪ್ರಶ್ನೆ. ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್ ಇತ್ತೀಚೆಗೆ ಯಾವ ದೇಶದಿಂದ ತನ್ನ ಮೊದಲ ವಿದೇಶಿ ರೈಲು ಮೆಟ್ರೋ ಒಪ್ಪಂದವನ್ನು ಪಡೆದುಕೊಂಡಿದೆ? ಥೈಲ್ಯಾಂಡ್, ಬ್ರೂನಿ, ಇಂಡೋನೇಷ್ಯಾ, ಮಲೇಷ್ಯಾ. ಸರಿಯಾದಂಥ ಉತ್ತರ ಮಲೇಷ್ಯಾ. ಮುಂದಿನ ಪ್ರಶ್ನೆ. ಕ್ಯೂಶು ದ್ವೀಪದಲ್ಲಿರುವ ಕಿರಿಶಿಮಾ ಪರ್ವತ ಶ್ರೇಣಿಯ ಭಾಗವಾಗಿರುವ ಶಿನ್ಮೊಡಕೆ ಜ್ವಾಲಾಮುಖಿ ಇತ್ತೀಚೆಗೆ ಯಾವ ದೇಶದಲ್ಲಿ ಸ್ಫೋಟಗೊಂಡಿತು? ಇಂಡೋನೇಷ್ಯಾ, ಅರ್ಜೆಂಟೀನಾ, ರಷ್ಯಾ, ಜಪಾನ್. ಸರಿಯಾದಂಥ ಉತ್ತರ ಜಪಾನ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಆದಷ್ಟು ಹೆಚ್ಚು ಜನರಿಗೆ ಇದನ್ನು ಶೇರ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ರೀತಿಯ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳಲು ತಪ್ಪದೇ ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.